ನಮಸ್ಕಾರ. ತಿಂತಿಣಿ ಗ್ರಾಮ ಒಂದು ಐತಿಹಾಸಿಕ ಗ್ರಾಮವಾಗಿದ್ದು ಶ್ರೀ ಜಗದ್ಗುರು ಮೌನೀಶ್ವರರು ಇಲ್ಲಿ ಬಂದು ನೆಲೆಸಿದ್ದಾರೆ. ವಿಶೇಷವಾಗಿ ಇಲ್ಲಿ ಒಂದು ಐತಿಹಾಸಿಕ ಸ್ಥಳ ಅಂತಂದರೆ ಹಲವಾರು ದಾಖಲೆಗಳ ಸಮೇತ ಇರತಕ್ಕಂಥದ್ದು ಮತ್ತು ಒಂದು ಮಟ್ಟದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿರುವಂಥ ವ್ಯವಸ್ಥೆ ಅಂತ ಹೇಳ್ಬೋದು. ತಿಂತಿಣಿ ಕ್ಷೇತ್ರ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಮೌನೇಶ್ವರ ಇಲ್ಲಿ ಯಾಕೆ ಬಂದರು, ಯಾಕೆ ನೆಲೆಸಿದರು ಅಂತ ಅನ್ನತಕ್ಕಂಥದ್ದು ಬಹಳ ತಿಳ್ಕೋಬೇಕಾದ ಅತ್ಯವಶ್ಯಕ ಇದೆ. ಒಬ್ಬ ವಿಶ್ವವನ್ನೇ ಆಳ್ತಕ್ಕಂಥ ಮತ್ತು ಭವಿಷ್ಯತ್ ವಾಣಿಯನ್ನು ಹೇಳ್ತಕ್ಕಂಥ ಹಿಂದೂ ಮುಸ್ಲಿಂ ಎಲ್ಲ ಧರ್ಮ ಮತ ಪಂಥಗಳನ್ನು ಮೀರಿ ಎಲ್ಲ ಧರ್ಮ ಮತ ಪಂಥಗಳು ಒಂದೇ ಅನ್ನತಕ್ಕಂಥ ಭಾವನೆಯನ್ನು ಸಾರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದಾನೆ ಅಂತಂದರೆ ಇದು ಹಿಂದಿನ ಕಾಲದಲ್ಲಿ ಒಂದು ಐತಿಹಾಸಿಕ ಸ್ಥಳ ಇತ್ತು ಅನ್ನತಕ್ಕಂಥದ್ದು ಕೆಲವೊಂದು ದಾಖಲೆಗಳಿಂದ ಸಾಬೀತಾಗ್ತಾಯಿದೆ. ತಿಂತಿಣಿ ಕ್ಷೇತ್ರದಲ್ಲಿ 931ರಲ್ಲಿ ಚಾಲುಕ್ಯರ ಆಗಿನ ರಾಜನಾಗಿರುವಂಥ ಜಗದೇಕ ಮಲ್ಲನು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾನೆ. ಅದರಲ್ಲಿ ಉಲ್ಲೇಖ ಇದೆ, ಶಾಸನ ಸಿಕ್ಕಿದೆ, ಒಂದು ತಾಮ್ರಪಟ್ಟು ಶಾಸನ. ಅದು ಸುಮಾರು 9 kg ತೂಕ ಉಳ್ತಕ್ಕಂಥದ್ದು. 3 ಶಾಸನಗಳು ಈ ಒಂದು ತಿಂತಿಣಿ ಕ್ಷೇತ್ರದಲ್ಲಿ ಸಿಕ್ಕಿದ್ದಾವೆ. ಈ ಶಾಸನಗಳು ಸಿಕ್ಕ ನಂತರ ಈ ಶಾಸನಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಯೂನಿವರ್ಸಿಟಿಗಳಿಗೆ ವಹಿಸಿಕೊಡಲಾಯಿತು. ಹಂಪಿ ಯೂನಿವರ್ಸಿಟಿಗೆ ಕೊಡಲಾಯಿತು. ಆನಂತರ ಮೈಸೂರು ಈ ಒಂದು ತಾಮ್ರಪಟ್ಟು ಶಾಸನ ಅಧ್ಯಯನಕಾರರಿಗೆ ಇದನ್ನು ಒಪ್ಪಿಸಲಾಯಿತು. ಇದರಲ್ಲಿ ಉಲ್ಲೇಖ ಏನು ಬರ್ತದೆ ಅಂತಂದರೆ, ಈ ಒಂದು ದುಗ್ಗಾಚಾರ್ಯ ಅನ್ನತಕ್ಕಂಥವ್ರು ಇಲ್ಲಿ ಪುರಾತನ ಕಾಲದಲ್ಲಿ ಒಂದು ವೇದ ಅಧ್ಯಯನ ಕೇಂದ್ರವನ್ನು ನಡೆಸ್ತಾ ಇದ್ದರು ಅನ್ನತಕ್ಕಂಥದ್ದು ಒಂದು ಉಲ್ಲೇಖ ಇದೆ. ವೇದ ಅಧ್ಯಯನ ಕೇಂದ್ರ ಅಂತಂದರೆ ಸುಮಾರು 300 ಜನ ವಟುಗಳು, ಅದು ಬಾಲಕಿಯರು ಅಂತ ಬಾಲಕಿಯರ ವಟುಗಳು ಇಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ಭಾಳ ವಿಶಾಲವಾಗಿರ್ತಕ್ಕಂಥ ಕೃಷ್ಣಾ ನದಿಯ ಪಕ್ಕದಲ್ಲಿ ಜಾಗವನ್ನು ಮಾಡಿಕೊಂಡು ವೇದ ಅಧ್ಯಯನ ಮಾಡ್ತಾಯಿದ್ರು. ಆಗಿನ ಒಂದು ರಾಜನಾಗಿರುವಂಥ ಜಗದೇಕ ಮಲ್ಲನು ಈ ಒಂದು ವೀಕ್ಷಣೆಗಾಗಿ ಎಡದೊರೆಯ ನಾಡು ಕೃಷ್ಣಾ ನದಿಯ ಪಕ್ಕದಲ್ಲಿ ಬಂದು ಇಳಿತಾನ ಅನ್ನತಕ್ಕಂಥದ್ದು ಒಂದು ಉಲ್ಲೇಖ ಬರ್ತಾಯಿದೆ ಶಾಸನದಲ್ಲಿ. ಆ ಎಡದೊರೆಯ ನಾಡಿನಲ್ಲಿ ಬಂದು ಇಳಿದು ಇಲ್ಲಿಂದ ಯಾವುದಾದ್ರೂ ಒಂದು ಆಶ್ರಮವಿದೆಯಾ ಅಥವಾ ವೇದ ಅಧ್ಯಯನ ಕೇಂದ್ರ ಇಲ್ಲಿ ಪಕ್ಕದಲ್ಲಿ ಇರ್ಬೋದು, ಅದನ್ನು ತಿಳಿದುಕೊಂಡು ಹೇಳಿ ಅಂತಂದಾಗ ಅಲ್ಲಿ ಸರ್ಚ್ ಮಾಡಿದಾಗ ತಿಂತಿಣಿ ಕ್ಷೇತ್ರದಲ್ಲಿ ಒಂದು ಅಗ್ರಹಾರ ಕೇಂದ್ರ ಇದೆ, ವೇದ ಅಧ್ಯಯನ ಕೇಂದ್ರ ಇದೆ, ಅಲ್ಲಿ ನಾವು ಅಂದರೆ ಉಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಆ ಒಂದು ಜಗದೇಕ ಮಲ್ಲನು ಈ ಕ್ಷೇತ್ರಕ್ಕೆ ಬರ್ತಾನೆ. ಬಂದು ಇಲ್ಲಿರ್ತಕ್ಕಂಥ ಆಡಂಬರ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ವೇದ ಅಧ್ಯಯನ ಮಾಡ್ತಕ್ಕಂಥ ದೃಶ್ಯಗಳನ್ನು ಕಣ್ಣಾರೆ ಕಂಡು ಆತನು ಹೇಳ್ತಾ ಇದ್ದಾನೆ, ನಮಗೆ ಇಂತಹ ದೊಡ್ಡ ವೇದಾಧ್ಯಯನ ಕೇಂದ್ರ ಈ ಭಾಗದಲ್ಲಿ ಇದ್ದಿರ್ತಕ್ಕಂಥದ್ದು ನಮ್ಮ ಪುಣ್ಯ, ಇದಕ್ಕೇನು ನಿಮಗೆ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಸುಮಾರು ಎಕರೆ ಜಮೀನನ್ನು, ಆನಂತರ ಯಥೇಚ್ಛವಾಗಿರ್ತಕ್ಕಂಥ ವಜ್ರ ವೈಡೂರ್ಯಗಳನ್ನು ನೀಡ್ತಾನೆ. ಅದರಲ್ಲಿ ಉಲ್ಲೇಖ ಇದೆ ತಾಮ್ರಪಟ್ಟು ಶಾಸನದಲ್ಲಿ. ಈ ಒಂದು ವೇದ ಅಧ್ಯಯನ ಕೇಂದ್ರ ಯಾವತ್ತೂ ನಿಲ್ಲಬಾರ್ದು, ಇದಕ್ಕೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾವು ನಮ್ಮ ರಾಜ ಖಜಾನೆಯಿಂದ ನಾವು ನಿರ್ವಹಿಸಿ ಕೊಡ್ತೀವಿ ಅನ್ನತಕ್ಕಂಥದ್ದನ್ನು ಹೇಳಿ ಅವ್ರಿಗೇನು ಮಾಡ್ತಾರೆ ಅಂದರೆ, ಈ ಒಂದು ತಾಮ್ರಪಟ್ಟು ಶಾಸನದಲ್ಲಿ ಬರೀಸಿ ಅದು ಯಥೇಚ್ಛವಾಗಿರ್ತಕ್ಕಂಥ ಬಂಗಾರ, ಬೆಳ್ಳಿ, ವಜ್ರ ವೈಡೂರ್ಯಗಳನ್ನು ಕೊಡೋದಲ್ಲದೆ ಭೂಮಿಯನ್ನು ದಾನವಾಗಿ ಈ ಒಂದು ತಿಂತಿಣಿ ವೇದ ಅಧ್ಯಯನ ಕೇಂದ್ರಕ್ಕೆ ಕೊಡ್ತಾನೆ ಅಂತಕ್ಕಂಥದ್ದು ಉಲ್ಲೇಖ ಇದೆ. ಅದಕ್ಕಾಗಿ ಇದೊಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಈ ಒಂದು ವೇದ ಅಧ್ಯಯನ ಕೇಂದ್ರ ಬಗ್ಗೆ ನಾವು ಭಾಳಷ್ಟು ತಿಳಿದುಕೊಳ್ಳೋದು ಅತ್ಯವಶ್ಯಕವಾಗಿದೆ. ಈ ಒಂದು ತಾಮ್ರಪಟ್ಟು ಶಾಸನದಲ್ಲಿ ಸಾಕಷ್ಟು ಉಲ್ಲೇಖಗಳು ಕಂಡು ಬರ್ತಾ ಇದ್ದಾವೆ. ಅದರಲ್ಲಿ ಈ ಒಂದು ವಿಶಾಲವಾಗಿರ್ತಕ್ಕಂಥ ಜಾಗ, ವಿಶಾಲವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಕೋಣೆಗಳು, ವೇದ ಅಧ್ಯಯನ ಮಾಡ್ತಕ್ಕಂಥ ಹಾಲುಗಳು, ಹಾಗೆ ಇಲ್ಲಿರ್ತಕ್ಕಂಥ ಆಟದ